ಮುಖ್ಯಮಂತ್ರಿಗಳು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ನೀವೆಲ್ಲ ನಾನಲ್ಲ, ಮುಖ್ಯಮಂತ್ರಿಗಳು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹೈಕೋರ್ಟ್ ಐತಿ ಯಾಕೆ ಪ್ರಜೆಬಹುದು ಏನು ಯಾವ ಮಂತ್ರಿನೂ ಕೊಡ್ಸಕ ನೀವು ಕೊಡ್ಸಂಗಿಲ್ಲ. ಅಷ್ಟು ಏಕಟ್ಟಾಗಿದ್ದಾಗ ಯಾಕೆ ಇಷ್ಟ ಅಂತ ನನ್ನ ಪ್ರಶ್ನೆ. ಓಕೆ ಮೇಡಮ್ ಉತ್ತರ ಹಚ್ಚಿದ್ರೆ ಕಳೆದ 2 ವರ್ಷದಿಂದ ಖಾಲಿ ಇದ್ವು. 2 ವರ್ಷ ಬೇಕು ಅಂಗನವಾಡಿ ಸಹಾಯಕರಿಗೆ ಕಾರ್ಯಕ್ರಮ ಪ್ರಶ್ನೆ ನಿನ್ನೆಯಿಂದ ಮೊನ್ನೆ ಈಗ ಅಧ್ಯಕ್ಷ ಕಾಸು ಮಾಡಿದ್ವಿ. ಈಗ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಟೀಚರ್ಸ್ ಕಮ್ಯುನಿಟಿ ರಜೆ ಹಾಕಿವೆ, ಲಾಂಗ್ ಇರೋದು ಅತಿ ಶಿಕ್ಷಕ ಆಗ್ತಾರೆ. ಇದು 3 ವರ್ಷ ಮಕ್ಕಳನ್ನ 2 ವರ್ಷಕ್ಕೆ ಟೀಚರ್ಸ್ ಸಹಾಯಕರಿಂದ ಹೆಂಗ್ ನಿರ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಏನು ನಮ್ಮ ಶಾಂತನಗೌಡ ಹೊನ್ನಾಳಿ ಶಾಸಕರು ಪ್ರಶ್ನೆಯನ್ನ ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರವನ್ನ ಆಲ್ರೆಡಿ ಅವ್ರಿಗೆ ಒದಗಿಸಿದ್ದೀನಿ. ಬಟ್ ಅವ್ರಿಗೆ ಕ್ಲಾರಿಫಿಕೇಶನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು 2 ವರ್ಷದಿಂದ ಖಾಲಿ ಇದೆ ಅಂತ ನನಗೆ ಹೇಳ್ತಾ ಇದ್ದಿಲ್ಲ. ಬಟ್ ಒಮ್ಮೆ ಏನು ಅಂಗನವಾಡಿಯಲ್ಲಿ ಸಹಾಯಕಿಯರಾಗ್ಲಿ ಅಥವಾ ಕಾರ್ಯಕರ್ತರಾಗ್ಲಿ ಖಾಲಿ ಹುದ್ದೆ ಆದ 3 ತಿಂಗಳ ಒಳಗಡೆನೆ ಆ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಆದೇಶವನ್ನು ಹೊರಡಿಸಿದ್ದೀವಿ. ಇದು ಸಂಪೂರ್ಣವಾಗಿ ಇದು ಜಿಲ್ಲಾಧಿಕಾರಿಗಳು, ಅಂದ್ರೆ ಅಲ್ಲಿ ಒಂದು ಸಮಿತಿ ಇರುತ್ತೆ. ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ನ ಒಳಗೊಂಡಂತ, ಜಿಲ್ಲಾ ಮಟ್ಟದಲ್ಲಿ DC, ಜಿಲ್ಲಾ ಪಂಚಾಯತ್ CO ಆಗ್ಲಿ, ನಮ್ಮ ಉಪನಿರ್ದೇಶಕರಾಗ್ಲಿ, ಈ ಸಮಿತಿ ಈ ಒಂದು ಕಾಲ್ಫಾರ್ಮೇಶನ್ ಮಾಡುತ್ತೆ ಮತ್ತು ಅದನ್ನ ಪರಿಷ್ಕರಣೆ ಮಾಡುತ್ತೆ. 2022 ನಂತರ ಮೊದಲು ಇವನ್ನ ನಾವು ಮ್ಯಾನ್ಯುವಲ್ ಆಗಿ ನಾವು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ವಿ. ಆದ್ರೆ 2022 ನಂತರ ಇದು ತಂತ್ರಾಂಶದ ಮುಖಾಂತರ ಈ ಹುದ್ದೆಗಳನ್ನ ನಾವು ಆನ್ಲೈನ್ ಮೇಲೆ ಹುದ್ದೆಗಳನ್ನ ಭರ್ತಿ ಮಾಡಕ್ಕೆ ಶುರು ಮಾಡಿದ್ವಿ ಅಧ್ಯಕ್ಷರೇ. ಯಾಕಂತಂದ್ರೆ ಬಹಳಷ್ಟು ಪ್ರಾಬ್ಲಮ್ಗಳು ಶುರು ಆಯ್ತು, ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಕ್ ಶುರು ಆಯ್ತು, ಕೆಲವು ಜನರಿಗೆ ಅನ್ಯಾಯ ಆಗ್ಲಿಕ್ಕೆ ಶುರು ಆಯ್ತು. ಸೊ ಹೀಗಾಗಿ ನಾವು ಇದನ್ನ ತಂತ್ರಾಂಶದ ಮುಖಾಂತರ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ಸ್ಪೆಸಿಫಿಕ್ ಆಗಿ ಏನು ನಮ್ಮ ಹೊನ್ನಾಳಿ ಶಾಸಕರು ಏನು ಪ್ರಶ್ನೆನ ಕೇಳಿದ್ದಾರೆ, ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸಮಿತಿಯ ಅಧ್ಯಕ್ಷ ಮಾಡಿ ಈ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪೂರ್ಣವಾದಂತ ಅರ್ಜಿಗಳನ್ನ ಪೂರ್ಣಗೊಳಿಸ್ಲಿಕ್ಕೆ 10 ದಿನ ಎಕ್ಸ್ಟೆಂಡ್ ಮಾಡಬಹುದು. 3 ತಿಂಗಳಲ್ಲಿ 40 ದಿನ ಅಂದ್ರೆ 90 ದಿನ ಇದನ್ನ 100 ದಿನ ಮಾಡ್ಕೊಳ್ಬಹುದು, ಎಕ್ಸ್ಟೆಂಡ್ ಮಾಡಬಹುದು. ಆದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ದಾವಣಗೆರೆ ಜಿಲ್ಲಾ DC ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಂಪೂರ್ಣವಾದಂತ ಇದನ್ನೇ ಕ್ಯಾನ್ಸಲ್ ಮಾಡಿ ರಿಕ್ರೂಟ್ ಮಾಡ್ಲಿಕ್ಕೆ ಅವರು ಆದೇಶವನ್ನ ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದಾರೆ. ಆದ್ರೆ ತಾವೇ ಸದನಕ್ಕೆ ಹೇಳಿದ ಹಾಗೆ ಈಗಾಗ್ಲೇ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಬಹುಶಃ ಇನ್ನೊಂದು ವಾರದ ಒಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿಕ್ ಬಯಸ್ತೇನೆ. ಓಕೆ ಮೇಡಮ್, ಇನ್ ಮುಂದೆ ಈ ತರ ಆಗ್ಬಾರ್ದು ಮೇಡಮ್. 2 ವರ್ಷ ಬೇಕಂದ್ರೆ ಈಗ KPS ಎಲ್ಲ ಸ್ಟೇಟ್ ಕಮಿಟಿ ಅಲ್ಲ, ಅಲ್ಲೇ DC ಅಲ್ಲೇ ಇರ್ತಾರೆ, ಕಮಿಟಿ ತಾಲೂಕಾ ಸದಸ್ಯರು ಇರ್ತಾರೆ. ಒಂದು 3 ತಿಂಗಳು ಮಾಡಿದ್ರೆ ಸಮಸ್ಯೆಗಳೆಲ್ಲ ಮುಂದೆ ಆದ್ರೂ ಸಹ ರಾಜ್ಯ ನೀತಿ ಆಡಳಿತ ತಾವು ನೋಡ್ಕೋಬೇಕು ಅಂತ ನನ್ನ ಸಲಹೆ. ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್, ಇದು KPSCನೂ ಅಲ್ಲ UPSCನೂ ಅಲ್ಲ. ಬಟ್ ಇದಕ್ಕೆ ಬರುವಂತ ಪ್ರೆಷರ್ಗಳು ಎಲ್ಲ ಶಾಸಕರಿಗೂ ಕೂಡ, ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದ್ರೆ ಮನೆ ಬಾಗಿಲಿಗೆ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು. ನಮ್ಗೆ ಮೆರಿಟ್ ಅಲ್ಲಿ ವಿಧವೆಯರಿಗೆ ಎಷ್ಟು ಕೊಡ್ಬೇಕು, SC ST ಗಳಿಗೆ, ಹ್ಯಾಂಡಿಕ್ಯಾಪ್, ಆಸಿಡ್ ವಿಕ್ಟಿಮ್ಸ್ ಗಳಿಗೆ ಅಂತ ಏನೆಲ್ಲ ನಾವು ನಾರ್ಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮ್ಗೆ ಪ್ರೆಷರ್ ನ ಹಾಕ್ತಾರೆ. ನಿಮ್ ಕಾರ್ಯಕರ್ತರು, ನಿಮ್ ಲೀಡ್ರು, ನಮ್ದೇನ್ ಕೆಲಸ ನೀವು ಮಾಡೋದಿಲ್ಲ. ಒಂದೇ ಒಂದು ನಿಮಿಷ, ಇದು KPSC UPSC ಯಾವುದು ಇಲ್ಲ, ಎಲ್ಲ ಜಿಲ್ಲಾಧಿಕಾರಿಗಳು ಮಾಡೋದು. ಆದ್ರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್. ಅವ್ರು 1 ತಿಂಗಳು 2 ತಿಂಗಳು ಮಾಡಿ ಖಾಲಿ ಆದ ತಕ್ಷಣ ಅಂತ ಹೇಳಿ ಯಾರ ಪ್ರೆಷರ್ಗೂ ಯಾರು ಹೇಳಿದಾಗಲ್ಲ. ನೀವು ಕಾನೂನು ಪ್ರಕಾರ ಮಾಡ್ಬೇಕು, ನಿಮ್ ಕಾನೂನು ಅವಕಾಶ ಅದರಂತೆ ಮಾಡ್ಬೇಕು. ಮಾಡಿ 2 ತಿಂಗಳು ಮಾಡಿ ಒಂದು ಆದೇಶ ಮಾಡಿ. 3 ತಿಂಗಳು ಒಳಗಡೆ ಇಲ್ಲ ಮಾಡಿಲ್ಲ, ಮಾಡದೇ ಜಿಲ್ಲಾಧಿಕಾರಿಗಳು, ನಿಮ್ಮ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಅವ್ರು ಅದನ್ನ ಸುಮ್ಮನೆ ತಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ಕ್ರಮ ತಗೋಬೇಕಲ್ಲ ಅವ್ರ ಮೇಲೆ. ನೀವೆಲ್ಲ ನಾನಲ್ಲ, ಮುಖ್ಯಮಂತ್ರಿಗಳು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹೈಕೋರ್ಟ್ ಐತಿ ಯಾಕೆ ಪ್ರಜೆಬಹುದು ಏನು ಯಾವ ಮಂತ್ರಿನೂ ಕೊಡ್ಸಕ ನೀವು ಕೊಡ್ಸಂಗಿಲ್ಲ. ಅಷ್ಟು ಏಕಟ್ಟಾಗಿದ್ದಾಗ ಯಾಕೆ ಇಷ್ಟ ಅಂತ ನನ್ನ ಪ್ರಶ್ನೆ. ಓಕೆ.